ಆಷಾಢ ಮಾಸದ ಅಮಾವಾಸ್ಯೆ ಬಿಕ್ಕಲಹಳ್ಳಿ ಯೋಗ ಮುನೀಶ್ವರ ದೇವಾಲಯಕ್ಕೆ ಸಾವಿರಾರು ಭಕ್ತರ ಆಗಮನ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಬಿಕ್ಕಲಹಳ್ಳಿಯ ಶ್ರೀ ಯೋಗ ಮುನೀಶ್ವರ ದೇವಾಲಯದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆ ಅಂಗವಾಗಿ ವಿಶೇಷ ಪೂಜೆ, ಪಂಚಾಮೃತ ಅಭಿಷೇಕ, ಅಲಂಕಾರ ಹಾಗೂ ಗೋಪೂಜೆ ಭಕ್ತಿಭಾವದಿಂದ ನೆರವೇರಿತು. ಆಶ್ರಮದ ಧರ್ಮದರ್ಶಿ ಡಾ ಬಿ.ಕೆ. ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಚಿಕ್ಕಬಳ್ಳಾಪುರ ಸೇರಿದಂತೆ ಕಲಬುರಗಿ, ರಾಯಚೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಈ ವೇಳೆ ಮಾತನಾಡಿದ ಡಾ ಬಿ.ಕೆ. ಮಂಜುನಾಥ್, ಭಕ್ತರು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡರೆ ಶ್ರೀ ಯೋಗ ಮುನೀಶ್ವರ ಸ್ವಾಮಿ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ. ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಗೋಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಎಂದು ತಿಳಿಸಿದರು. ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರು ಹಲವು ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬರುತ್ತಿದ್ದೇವೆ. ಯೋಗ ಮುನೀಶ್ವರ ಸ್ವಾಮಿಯ ಕೃಪೆಯಿಂದ ಆರೋಗ್ಯ, ಆರ್ಥಿಕ ಹಾಗೂ ಕುಟುಂಬದ ಹಲವು ಸಮಸ್ಯೆಗಳು ಪರಿಹಾರವಾಗಿವೆ. ನಂಬಿದ ಭಕ್ತರನ್ನ ಸ್ವಾಮಿ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲಾಯಿತು. ಕ್ಷೇತ್ರದಲ್ಲಿ ಈ ದಿನ ಅಮಾವಾಸ್ಯೆ ದಿವಸ ಬೆಳಗ್ಗೆಯಿಂದ ವಿಶೇಷ ಅಭಿಷೇಕ ಅಲಂಕಾರಗಳೆಲ್ಲಾಗಿ ಭಕ್ತಾದಿಗಳು ತುಂಬಾ ದೂರದಿಂದ ಬಂದು ಅವರ ಕೋರಿಕೆಗಳು ಏನೇನಿದೆಯೋ ಭಗವಂತನಲ್ಲಿ ಎಲ್ಲವನ್ನು ಕೋರಿಕೆಗಳನ್ನು ಭಗವಂತನ ಕೇಳ್ಕೊಂಡು ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ಪ್ರಸಾದ ಎಲ್ಲ ಅನ್ನದಾನವನ್ನೆಲ್ಲ ತೆಗೆದುಕೊಂಡು ಭಕ್ತಾದಿಗಳ ಆನಂದದಿಂದ ಶ್ರೀಚಕ್ರದಿಂದ ಹೋಗ್ತಾ ಇದ್ದಾರೆ. ನೀವೆಲ್ಲ ನೋಡ್ಬೋದು. ದೂರದಿಂದ ಹತ್ತಿರದಿಂದ ಯಾರೆಲ್ಲ ಗುಲ್ಬರ್ಗ, ರಾಯಚೂರು ಆ ಕಡೆ ಭಾಗದಿಂದ ಎಲ್ಲಾ ಬಂದು ಭಕ್ತಾದಿಗಳು ಅವ್ರಿಗೆ ಏನು ಈ ಕ್ಷೇತ್ರದಲ್ಲಿ ಬಂದ ಭಗವಂತನಲ್ಲಿ ಕೇಳ್ಕೊಳ್ತಾರೋ ಆ ಯೋಗ ಮುನೇಶ್ವರ ಎಲ್ಲಾ ಭಕ್ತಾದಿಗಳ ಕಷ್ಟಗಳನ್ನು ದಯಪಾಲಿಸಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವ್ರು ಏನ್ ಕೇಳ್ಕೊಳ್ತಾರೆ ಎಲ್ಲವನ್ನು ಭಗವಂತ ಕೊಡ್ತಾ ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ಸಿದ್ಧಿ ಕ್ಷೇತ್ರವಾಗಿ ಯೋಗ ಮುನೇಶ್ವರ ಇಲ್ಲಿ ನೆಲೆಸಿದ್ದಾರೆ. ಬೆಳಗ್ಗೆನೆ ಯೋಗ ಮುನೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ ಎಲ್ಲ ನೋಡ್ಬೋದು ನೀವೇ. ಅಲಂಕಾರಗಳೆಲ್ಲ ಮಾಡಿ ಹೋಮವನ್ನು ಮಾಡಿದ್ದೀವಿ. ಈ ದಿನ ಬಹಳ ವಿಶೇಷ ಅಂದ್ರೆ ಅಮಾವಾಸ್ಯೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ರೈತರು ಈ ಅಮಾವಾಸ್ಯೆ ದಿವಸ ಪೂಜೆ ಮಾಡಿ ಮುಂದೆ ಬೆಳೆ ಚೆಲ್ಲುವುದು, ಬೆಳೆ ಬಿತ್ತುವುದು ಎಲ್ಲ ಕಾರ್ಯಗಳನ್ನು ಈ ಅಮಾವಾಸ್ಯೆಯಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲಾ ಭಕ್ತಾದಿಗಳು ತುಂಬಾ ದೂರದಿಂದ ಬಂದು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಅವರ ಬೆಳೆಗಳಿಗೆ ಎಲ್ಲದಕ್ಕೂ ಕೇಳ್ಕೊಂಡು ಬೆಳೆ ಇಡೋದಕ್ಕೆ ಈ ಕ್ಷೇತ್ರದಲ್ಲಿ ಬಂದು ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷದ ಸಮೇತ ಭಗವಂತನ ಯೋಗ ಮುನೇಶ್ವರ ಸ್ವಾಮಿಯಲ್ಲಿ ಬಂದು ಎಲ್ಲಾ ಭಕ್ತಾದಿಗಳು ಕೇಳ್ಕೊಂಡು ಸ್ವಾಮಿಯಿಂದ ವರವನ್ನು ದಯಪಾಲಿಸ್ಕೊಂಡು ಹೋಗುತ್ತೆ. ಮತ್ತೆ ವಿಶೇಷ ಅಂದ್ರೆ ಈ ಕ್ಷೇತ್ರದಲ್ಲಿ ಗೋಪೂಜೆ, ಪ್ರತಿ ಅಮಾವಾಸ್ಯೆ ಮೇಲೆ ಗೋಪೂಜೆ ಮಾಡ್ತೀವಿ. ನೀವು ಅದನ್ನ ನೋಡ್ಬೋದು. ಆ ಗೋವುಗಳ ಶಿವ ಪಾರ್ವತಿ ಮುಂದೆನೆ ನಿಲ್ಸಿ ಗೋವುಗಳಿಗೆ ಪೂಜೆ ಮಾಡ್ತೀವಿ. ಅದರಲ್ಲಿ ಭಕ್ತಾದಿಗಳು ತುಂಬಾ ಬಹಳ ವಿಜೃಂಭಣೆಯಿಂದ ಆನಂದದಿಂದ ಪಾಲ್ಗೊಳ್ತಾರೆ. ಅವ್ರಿಗೆ ಏನೋ ಒಂದು ರೀತಿ ಆನಂದ. ಆ ಗೋವುಗಳು ಪೂಜೆ ಮಾಡಿದ್ರೆ ಸಾಕ್ಷಾತ್ ಶಿವನ್ ನೋಡ್ದಂಗೆ ಆ ಎಲ್ಲಾ ಭಕ್ತಾದಿಗಳಿಗೂ ಅನಿಸ್ತದೆ. ಆ ರೀತಿ ಪೂಜೆ ಮಾಡ್ಕೊಂಡು ಮತ್ತೆ ಇಲ್ಲಿ ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ಈಗ ಜಾತ್ರೆ ಮಹೋತ್ಸವ ಆದ್ಮೇಲೆ ಶಿವನ ತಲೆಯಿಂದ ನೀರು ಹಾಕ್ತಾ ಇದೀವಿ. ಲಿಂಗದಿಂದಾನೇ ಚಾಮುಂಡಿ ಮೇಲೆ ಬಿದ್ದು ಚಾಮುಂಡಿಯಿಂದ ಭಕ್ತಾದಿಗಳಿಗೆ ಸ್ನಾನ ಮಾಡ್ಕೊಂಡು ಪ್ರದಕ್ಷಿಣೆ ಬರುತ್ತೆ. ಮಡಿ ಸ್ನಾನ ಅಂತ ಹೇಳಿ ಇದು ಮಾಡ್ತೀವಿ. ಏನೇನು ಅವರ ಆರೋಗ್ಯ ಸಮಸ್ಯೆ ಇರ್ಬೋದು, ಮನಸ್ಸಲ್ಲಿ ಏನೇನು ನೋವುಗಳು ದುಃಖಗಳು ಇರ್ತಾವೋ ಎಲ್ಲವನ್ನು ನಿವಾರಣೆ ಮಾಡಿ ಆ ಯೋಗ ಮುನೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ಕ್ಷೇತ್ರದಲ್ಲಿ ನಾವು ಗೋವುಗಳನ್ನು ರಕ್ಷಣೆ ಮಾಡಬೇಕು. ಮತ್ತೆ ನಮ್ಮ ಈ ಕ್ಷೇತ್ರ ಇಷ್ಟೊಂದೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಮೊದಲಿಗೆ ಒಂದು ಗೋವಿನ ಇಲ್ಲಿಗೆ ಬಂದಿದ್ದು. ನಾನು ಈ ಕ್ಷೇತ್ರ ಹಿಂಗ ಆಗುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ, ಕಲ್ಪನೆನೂ ಇರಲಿಲ್ಲ. ಒಂದು ಗೋವು ಬಂದು ಈ ಕ್ಷೇತ್ರದಲ್ಲಿ ನೆಲೆಸಿದ ಮೇಲೆ ಒಂದು ಸಣ್ಣ ಗುಡಿ ಇದೆ. ನಮ್ದು ಇಷ್ಟೇ ಮೂಲ ಸ್ಥಾನದಿಂದ ಒಂದು ಸಣ್ಣ ಗುಡಿ ಇದ್ದು ಈ ಆ ಗೋವಿನ ನಾನು ಪೋಷಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಇಷ್ಟೊಂದು ದೊಡ್ಡ ಕ್ಷೇತ್ರ ಆಗಿದ್ದು ಆ ಗೋವುಗಳ ಮಹಿಮೆಯಿಂದಾನೇ ಗೊತ್ತಾಗಿದ್ದು ನನಗೆ. ಇಷ್ಟೊಂದೆಲ್ಲ ಅಭಿವೃದ್ಧಿ ಆಗಕ್ಕೂ ಗೋವುಗಳೇ. ಹಂಗಾಗಿ ಆವತ್ತಿಂದ ಹಾಗೆ ಗೋವುಗಳನ್ನ ಪೂಜೆ ಮಾಡ್ಕೊಂಡು ಗೋ ಪೂಜೆ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಎಲ್ಲಾ ರೀತಿಯಲ್ಲೂ ಸಮಸ್ಯೆಗಳನ್ನು ಮುಕ್ತಿ ಸಿಗುತ್ತೆ ಅಂತ ಭಗವಂತನ ಇದು ಕರುಣೆಯಿಂದಾನೇ ನಡೀತಾ ಇದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ಮಾಡ್ತೀವಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಯಾವಾಗ್ಲೂ ವಿಶೇಷ ಪೂಜೆ ನಡೆಯುತ್ತೆ. ಮತ್ತೆ ವರ್ಷದಲ್ಲಿ 4-5 ಸರಿ ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡ್ತೀವಿ. ದೇವರಾಜ್ ಅಂತ ನನ್ನ ಹೆಸರು ದಿವ್ಯಾ ಅಂತ ಹೇಳಿ, ನಾವು ಬೆಂಗಳೂರಿಂದ ಬಂದಿದೀವಿ. ಸುಮಾರು 3 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿಗೆ. ತುಂಬಾ ನನಗೆ ಅನುಕೂಲ ಆಗಿದೆ. ಇಲ್ಲಿ ಬಂದಾಗಿಂದನು ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ನೀವು ಬಂದು ಎಲ್ಲ ಇಲ್ಲಿ ಸೇವೆ ಪಡಿಬೇಕು ಅಂತ ಅನ್ಕೋತೀನಿ. ತುಂಬಾ ಒಳ್ಳೇದಾಗಿದೆ ಇಲ್ಲಿ ಬಂದಾಗಿಂದ ನನಗೆ. ಸುಮಾರು ಒಂದು 3 ವರ್ಷ ಇಲ್ಲಿಗೆ ಬರೋಕ್ ಸ್ಟಾರ್ಟ್ ಆಗಿ
ನಾನ್ ಅಂದ್ಕೊಂಡಿದ್ದು ಏನಾಯ್ತೋ ಮನಸ್ಸಿನಾಗ ಅದಕ್ಕಿಂತ ಹೆಚ್ಚಾಗೆ ನೆರವೇರ್ಸ್ಕೊಂಡಿ ನಮ್ಮಪ್ಪ, ನನಗ್ ಗೊತ್ತಿದ್ದಂಗೆ. ಅದಕ್ಕೋಸ್ಕರ ನಾನು ಬಿಡದಂಗೆ ಬರ್ತಾನೆ ಇರ್ತೀನಿ ಅಮಾವಾಸ್ಯೆ ಹುಣ್ಣಿಮೆಗೆ. ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಬಂದೇ ಬರ್ತೀವಿ. ಇಲ್ಲಿ ಬೆಲ್ಲ ಪೂಜೆ ಎಲ್ಲಾದ್ರಲ್ಲೂ ನಮ್ ಕೈಯಿಂದಾನೇ ಪೂಜೆ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿ. ಎಲ್ಲಾ ಬಂದ್ ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲಾ ಕಡೆಯಿಂದನೂ ಬರ್ತಾರೆ. ಬಂದಿದೀವಿ ನಾವು, ಸುತ್ತಮುತ್ತ ಎಲ್ಲಾ ಕಡೆಯಿಂದಾನೇ ಬರ್ತಾರೆ. ಬರ್ತಾ ಬರ್ತಾ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಚೆನ್ನಾಗಿದೆ ಇಲ್ಲಿ ಎಲ್ಲಾ ಅನುಕೂಲನೂ ನಡ್ಕೊಡುತ್ತೆ. ನಮ್ಗೆ ಇಲ್ಲಿ ಬಂದು ಏನ್ ಕೇಳಿದ್ರು ಆಗಲ್ಲ ಅಂತ ಏನಿಲ್ಲ. ಎಲ್ಲಾ ನಡೆದಿದೆ, ಆಗಿದೆ ನಮ್ಗೂನು ಇದು. ಆಗ ನಾವ್ ಬಂದಾಗ 2 ವೀಲರ್ ಎಲ್ಲ ಬಂದಿದ್ ನಾವು. ಈಗ ಇಲ್ಲಿ ಬಂದ್ಮೇಲೆ 4 ವೀಲರ್ ಅಲ್ಲಿ ಬರೋ ಲೆವೆಲ್ಗೆ ಬಂದಿದೆ. ಮನೆ ಕಡೆನೂ ತುಂಬಾ ಚೆನ್ನಾಗಿ ಅನುಕೂಲ ನಡ್ಕೊತಿದೆ, ಎಲ್ಲ ಆಗಿದೆ. ಈ ಮನೆ ಕಟ್ಟೆ ಲೆವೆಲ್ಗೆ ಬಂದ್ ನಿಂತಿದೀವಿ ನಾವು. ಅದೊಂದು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳಕ್ ಬಂದಿದೀನಿ. ಅದು ಅತಿ ಶೀಘ್ರದಲ್ಲೇ ಆಗಿದೆ. ದಿವ್ಯಾ. ನಮ್ಮ ಹೆಸರು ಅಶ್ವಥಮ್ಮ ಅಂತ. ನಮ್ಮೂರು ಕಾಮಗಾನಲ್ಲಿ. ಇಲ್ಲಿ ಎಲ್ಲ 1-2 ಕಿಲೋಮೀಟರ್ ಆಗುತ್ತೆ. ನಾವೊಂದು 20 ವರ್ಷದಿಂದ ಬರ್ತಾ ಇದ್ವಿ. 20 ವರ್ಷ ಆಯ್ತು ಇಲ್ಲಿ ದೇವಸ್ಥಾನ ಇದಾಗಿ. ತುಂಬಾ ಅನುಕೂಲ ಇದೆ. ಮುನೇಶ್ವರ, ಯೋಗಿ ಮುನೇಶ್ವರ ಫಸ್ಟ್ ಚಿಕ್ಕ ಗುಡಿ ತರ ಇತ್ತು. ಈಗ ವರ್ಷ ಇಂಪ್ರೂವ್ ಆಗ್ತಾ ಇದೆ. ತುಂಬಾ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು. ಇಲ್ಲಿ ಸ್ವಾಮಿನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಊಟಗಳು ಅಷ್ಟೇ ಚೆನ್ನಾಗಿ ವ್ಯವಸ್ಥೆ ಇದೆ. ಭಕ್ತಾದಿಗಳು ಇನ್ನ ಹೆಚ್ಚು ಆಗಿ ಬರ್ಬೇಕು ಅಂತೇಳಿ ನಾವು ಎಲ್ಲದರಲ್ಲೂ ಮನವಿ ಮಾಡ್ಕೊಂತಾ ಇದೀವಿ. ಒಂದೊಂದು ವರ್ಷಕ್ಕೂ ಒಂದೊಂದು ದೇವಸ್ಥಾನದ ಪ್ರತಿಷ್ಠಾಪನೆ ಇದೆ. ಆಮೇಲೆ ವರ್ಷಕ್ಕೊಂದ್ಸತಿ ನಾಟಕ ಮಂದಿರ ಇದೆ, ಜಾತ್ರೆ ಇದೆ. ದೇವತೆಗಳನ್ನೆಲ್ಲ ತಂದು 9 ದೇವರುಗಳು ತಂದು ಬೇರೆ ಊರಿಂದ ಇಲ್ಲಿ ಉತ್ಸವ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಂತಾರೆ. ಅಮಾವಾಸ್ಯೆ ಹುಣ್ಣಿಗೆ ಮಾತ್ರ ಪೂಜೆ ಇದೆ. ಅಮಾವಾಸ್ಯೆಗೂ ಒಂದೊಂದು ಪೂಜೆ ಇಟ್ಕೊಂತಾರೆ. ಅದಕ್ಕೆ ಹೋಮ ಕಾರ್ಯಕ್ರಮ ಎಲ್ಲ ಇದೆ. ಹೋಮ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸ್ಬೋದು. ಭಕ್ತಾದಿಗಳಿಂದ ಏನು ಇದು ಮಾತ್ರ ಸ್ವಾಮಿಗಳು ಇದ್ ಮಾಡಲ್ಲ, ಎಲ್ಲ ಅವ್ರದ್ದೇ ಇರುತ್ತೆ. ಅವರು ಪೂಜೆಗೆ ಎಲ್ರು ಕೂಡ್ತಾರೆ, ಎಲ್ಲರನ್ನೂ ಅವ್ರು ಇದ್ ಮಾಡ್ಕೊಂತಾರೆ. ಬೇರೆ ಊರುಗಳಿಂದ ತುಂಬಾ ಊರದಿಂದ ದೂರದಿಂದ ಬರ್ತಾ ಇದ್ದಾರೆ ಭಕ್ತಾದಿಗಳು. ಅಮಾವಾಸ್ಯೆಗೆ ಪೌರ್ಣಮಿಗೆ ಮಾತ್ರ ಇಲ್ಲಿ ಪೂಜೆ ಇರುತ್ತೆ. ಮಿಕ್ಕಿ ಟೈಮ್ ಪೂಜೆ ಇರೋದಿಲ್ಲ, ಏನಿಲ್ಲ. ಆದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಅನುಕೂಲಗಳಂದ್ರೆ ಅವರು ಕಷ್ಟ ಸುಖಗಳು ಬೇಡ್ಕೊಂಡ್ರೆ ದೇವ್ರು ಒಳ್ಳೇದ್ ಮಾಡಿದ್ದಾರೆ, ನಮಗೂ ಒಳ್ಳೇದಾಗಿದೆ. ಅದಕ್ಕೆ ನಾವು ಯಾವಾಗೂ ಬರ್ತಾನೆ ಇರ್ತೀವಿ. ಭಕ್ತಾದಿಗಳು ಬಂದು ಎಲ್ರಿಗೂ ನಮ್ಗ ಒಳ್ಳೇದಾಗಿದೆ. ಮದುವೆ ಆಗದಿರೋರು ಮದುವೆ ಆಗಿದೆ, ಮಕ್ಳಾಗ್ದಿರೋರ್ಗ್ ಮಕ್ಳಾಗಿದೆ. ದಿನ ಸ್ನಾನ ವ್ಯವಸ್ಥೆ ಇದೆ ಇಲ್ಲಿ. ಸ್ವಾಮಿ 3 ಸತಿ ಸ್ನಾನ ಮಾಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದೇ ಇದಿರೋದು. ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ತುಂಬಾ ಇನ್ನ ಮುಂದೆ ಇನ್ನೂ ಚೆನ್ನಾಗಿ ಭಕ್ತಾದಿಗಳು ಬಂದು ಇಲ್ಲಿ ನೆರವೇರಿಸ್ಕೊಂಡು ಹೋಗ್ಬೇಕಂತ ಅಲ್ಲಿ ಮನವಿ ಮಾಡ್ಕೊಂತಾರೆ.